ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ನೀವು ನಿನ್ನೆಯಿಂದ ಒಂದು ಸ್ಟಾಕ್ ಬಗ್ಗೆ ಹಲವು ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀರಿ. ನಿನ್ನೆ ಆ ಸ್ಟಾಕ್ ಯಾಕೆ ಬಿತ್ತು ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸುದ್ದಿಗಳು ಬಂದಿದ್ದಾವೆ, ಆ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ನಿನ್ನೆ ಹಲವಾರು ಕಂಪನಿಗಳು ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದು, ಆ ರಿಸಲ್ಟ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಗೆಳೆಯರೆ, ನಿನ್ನೆಯಿಂದ ತುಂಬಾನೇ ಪ್ರಶ್ನೆಗಳು ಬರುತ್ತಿರೋದು ಅಂತಂದ್ರೆ ಅದು ಅನಂತರಾಜ್ ಸ್ಟಾಕ್ ಬಗ್ಗೆ. ಯಾಕೆಂತಂದ್ರೆ ನೋಡಬಹುದು, ಆಲ್ಮೋಸ್ಟ್ ನಿಯರ್ಲಿ 9% ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ರೀತಿ ಪರ್ಫಾರ್ಮೆನ್ಸ್ ಬಂದಾಗ ನಾರ್ಮಲ್ ಆಗಿ ಪ್ರಶ್ನೆಗಳು ಜಾಸ್ತಿನೇ ಇರುತ್ತೆ. ಜೊತೆಗೆ ಇಲ್ಲಿ ವಿಶೇಷವಾದ ಡೌನ್ ಫಾಲ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ನೋಡಬಹುದು, ಓಪನಿಂಗ್ ಪಾಸಿಟಿವ್ ಅಲ್ಲೇ ಆಗಿ ನಂತರ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಬಟ್ ಕೊನೆ ಅರ್ಧ ಗಂಟೆ 1 ಗಂಟೆ ಡೌನ್ ಫಾಲ್ ಕಂಡು ಬಂದಿದೆ. ಈ ಡೌನ್ ಫಾಲ್ ಇನ್ನು ಸ್ವಲ್ಪ ಜಾಸ್ತಿನೇ ಇತ್ತು. ನಂತರ ಕೊನೆಯಲ್ಲಿ ಸ್ವಲ್ಪ ರಿಕವರ್ ಆಯ್ತು. ನೋಡಬಹುದು, ನಿಯರ್ಲಿ 2% ರಿಕವರ್ ಆಗಿದೆ. ಹಾಗಾಗಿ ನಮ್ಗೆ 9% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಾಂದ್ರೆ ಇನ್ನೂ ಜಾಸ್ತಿನೇ ಡೌನ್ ಆಗಿರ್ತಾ ಇತ್ತು ಸ್ಟಾಕ್. ಹಾಗಾದ್ರೆ ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್, ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ಏನಾಯ್ತು ಈ ರೀತಿ ಸ್ಟೀಪ್ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ? ಈ ರೀತಿ ಏನಾದ್ರೂ ಪರ್ಫಾರ್ಮೆನ್ಸ್ ಬರ್ಬೇಕು ಅಂದ್ರೆ ಖಂಡಿತ ಯಾವ್ದಾದ್ರು ಒಂದು ಸುದ್ದಿ ಇರ್ಲೇಬೇಕು. ಯಾಕಂದ್ರೆ ದಿಢೀರ್ ಅಂತ ಈ ರೀತಿ ರಿಯಾಕ್ಷನ್ ಬರೋದಿಲ್ಲ. ನಾರ್ಮಲ್ ಆಗಿ ಗ್ರಾಜುಯಲ್ ಆಗಿ ಡೌನ್ ಆಗ್ತಾ ಬಂತು ಅಂತಂದ್ರೆ ಅದು ಅಷ್ಟು ಸಮಸ್ಯೆ ಅಲ್ಲ. ಬಟ್ ಈ ರೀತಿ ದಿಢೀರ್ ಕುಸಿತ ಕಂಡು ಬಂದಿದೆ ಅಂತಂದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಸುದ್ದಿ ಇರಲೇಬೇಕು. ಆ ಸುದ್ದಿ ಕಡೆ ನಾವು ಬರೋದಾದ್ರೆ ಯಾಕೆ ಈ ಸ್ಟಾಕ್ ಬಿತ್ತು ಅಂತ ಗೆಳೆಯರೆ, ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ನೋಡಬಹುದು, ದ ಶಾರ್ಪ್ ಡ್ರಾಪ್ ಇನ್ ಅನಂತರಾಜ್ ಸ್ಟಾಕ್ ಕೇಮ್ ಆಫ್ಟರ್ ಎ ನ್ಯೂಸ್ ರಿಪೋರ್ಟ್ ಕ್ಲೈಮ್ಡ್ ದಟ್ ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕಂಡಕ್ಟೆಡ್ ಎ ರೈಡ್ ದ ಕಂಪನೀಸ್ ಡೆಲ್ಲಿ ಆಫೀಸ್ ಇನ್ ಕನೆಕ್ಷನ್ ವಿತ್ ಎ ಮನಿ ಲಾಂಡ್ರಿಂಗ್ ಕೇಸ್. PMLAID ಅಂದ್ರೆ ಮನಿ ಲಾಂಡ್ರಿಂಗ್ ಕೇಸ್ ನಡಿ ಇಡಿ ಡೆಲ್ಲಿ ಆಫೀಸ್ ನ ಮೇಲೆ ರೈಡ್ ಮಾಡಿದೆ ಅನ್ನುವಂತ ಸುದ್ದಿ ಬಂದಿದೆ. ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಇನ್ ಕೇಸ್ ಏನಾದ್ರು ಇಡಿ ರೈಡ್ ಮಾಡಿದ್ರೆ ಖಂಡಿತ ಅದು ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ. ಅದರಲ್ಲೂ ಮನಿ ಲಾಂಡ್ರಿಂಗ್ ಕೇಸ್ ಅಂದ್ರೆ ಸ್ವಲ್ಪ ಸೀರಿಯಸ್ ಇರುತ್ತೆ ಈ ನಡಿ ಬರುವಂತ ಕೇಸ್ಗಳು. ಈ ಸುದ್ದಿ ಈ ರಿಯಲ್ ಎಸ್ಟೇಟ್ ಹಾಗೂ ಡೇಟಾ ಸೆಂಟರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಸ್ಟಾಕ್ ಅಲ್ಲಿ ಬಿಗ್ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಇತ್ತೀಚೆಗೆ ಒಂದಷ್ಟು ರಿಕವರಿ ಆಗಿತ್ತು ಸ್ಟಾಕ್, ಅದನ್ನ ನೋಡೋಣ. ಅದಕ್ಕೆ ಮುಂಚೆ ಈ ಸುದ್ದಿ ಬಂದ ಮೇಲೆ ಎಕ್ಸ್ಚೇಂಜಸ್ ಕೂಡ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೇಳಿದವೆ. ನೋಡಬಹುದು, NSE ಕ್ಲಾರಿಫಿಕೇಶನ್ ಕೇಳಿದೆ. ದ ಎಕ್ಸ್ಚೇಂಜ್ ಹ್ಯಾಸ್ ಸಾಟ್ ಕ್ಲಾರಿಫಿಕೇಶನ್ ಫ್ರಮ್ ಅನಂತರಾಜ್ ಲಿಮಿಟೆಡ್ with respect to recent news item captioned breaking ED conducts raids at Anantraj Limited's Delhi office in money laundering case. ಇದ್ರ ಬಗ್ಗೆ ಕಂಪನಿಯನ್ನ ಕ್ಲಾರಿಫಿಕೇಶನ್ ಕೇಳಿದೆ. ಯಾವಾಗ ಡೇಟ್ ಕೂಡ ನೋಡಬಹುದು, ಡೇಟ್ ಅಂಡ್ ಟೈಮ್ 24 ಏಪ್ರಿಲ್ 2026 ಅಂದ್ರೆ ನಿನ್ನೆ NSE ಕ್ಲಾರಿಫಿಕೇಶನ್ ಕೇಳಿದೆ 4:30 ಸುಮಾರಿಗೆ. ಬಟ್ ಕಂಪನಿ ಇನ್ನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಈ ರೈಡ್ ಬಗ್ಗೆ. ಹಾಗೆ BSE ಬಂದ್ರೆ BSE ಕೂಡ ನೋಡಬಹುದು, zbiz.com ಅಲ್ಲಿ ಈ ಸುದ್ದಿ ಪ್ರಕಟ ಆಗಿದೆ. ಅದನ್ನ ಮೆನ್ಷನ್ ಮಾಡಿ ಇದಕ್ಕೆ ಕ್ಲಾರಿಫಿಕೇಶನ್ ಕೇಳಿದೆ. ಅಂದ್ರೆ ಕಂಪನಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಇನ್ ಕೇಸ್ ರೈಡ್ ಆಗಿದೆ ಅಂದ್ರೆ ಆಗಿದೆ ಅಂತ ಹೇಳ್ಬೇಕು, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ಬೇಕು. ಬಟ್ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಈಗ ಅರೌಂಡ್ 5 ಗಂಟೆ ಆಗಿದೆ, ಶನಿವಾರ 5 ಗಂಟೆ ಈಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದು. ಬಟ್ ನಿನ್ನೆ 4:00 BSE ಹಾಗೂ NSE ಕಂಪನಿನ ಕ್ಲಾರಿಫಿಕೇಶನ್ ಕೇಳಿದವೆ. ಬಟ್ ಇಲ್ಲಿವರೆಗೂ ಕ್ಲಾರಿಫಿಕೇಶನ್ ಬಂದಿಲ್ಲ ಕಂಪನಿಯಿಂದ. ಅಂದ್ರೆ ಆಲ್ಮೋಸ್ಟ್ 24 ಅವರ್ಸ್ ಆಗೋಗಿದೆ. ಬಟ್ 24 ಅವರ್ಸ್ ಆದ್ಮೇಲೂ ಕೂಡ ಇನ್ನು ಅನಂತರಾಜ್ ಲಿಮಿಟೆಡ್ ಇಂದ ಕ್ಲಾರಿಫಿಕೇಶನ್ ಬಂದಿಲ್ಲ. ಇದು ಕೂಡ ಒಂದ್ ಸ್ವಲ್ಪ ಅನುಮಾನವನ್ನ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ವಾಟ್ ನೆಕ್ಸ್ಟ್? ಇದೆ ಎಲ್ರಿಗೂ ಮೂಡುವಂತ ಪ್ರಶ್ನೆ. ಖಂಡಿತ ಸದ್ಯಕ್ಕೆ ಕಂಪನಿ ಏನ್ ಹೇಳುತ್ತೆ ಕಾದು ನೋಡ್ಬೇಕಾಗತ್ತೆ. ಅದಕ್ಕೆ ಮುಂಚೆನೆ ನಾವು ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಜೊತೆಗೆ ಈ ಪ್ರೊಸೀಜರ್ ಗಳೇನಿರುತ್ತೆ ಲಾಂಗ್ ಪ್ರೊಸೀಜರ್ ಗಳಾಗಿರುತ್ತೆ. ಇನ್ ಕೇಸ್ ಇದರಲ್ಲಿ ಕಂಪನಿದ ಏನಾದ್ರೂ ಆರೋಪ ಸಾಬೀತಾದ್ರೂ ಕೂಡ ಮೇ ಬಿ ಅದು ಇನ್ನು 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು. ಇದೊಂದು ದೊಡ್ಡ ಸಮಸ್ಯೆ. ನಮ್ಮ ಕಾನೂನಾತ್ಮಕ ಕ್ರಿಯೆಗಳು ಬೇಗ ಆಗೋದಿಲ್ಲ. ಹಾಗೆ ಸ್ಟಾಕ್ ನ ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ 1 ಮಂತ್ ಅಲ್ಲಿ ನೋಡಬಹುದು ಒಳ್ಳೆ ರಿಕವರಿಯನ್ನ ಮಾಡಿತ್ತು. 27-28% ಲೋ ಇಂದ ಒಳ್ಳೆ ರಿಕವರ್ ಆಗಿತ್ತು. ಬಟ್ ಈಗ ಮತ್ತೆ ಡೌನ್ ಫಾಲ್ ಇದೆ. 6 ಮಂತ್ಸ್ ಅಲ್ಲಿ ಏನು ಪಾಸಿಟಿವ್ ಇರ್ಲಿಲ್ಲ, ಬಟ್ ಇಲ್ಲಿ ಮಾತ್ರ ಒಳ್ಳೆ ರಿಕವರಿಯನ್ನ ಮಾಡಿತ್ತು. ಬಟ್ ಈಗ ನಿನ್ನೆ ಬಂದಂತ ಸುದ್ದಿ ಸ್ಟಾಕ್ ನ ಮತ್ತೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಡೆ ಕೊಂಡೊಯ್ತಿದೆ. ಇವನ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಇದೆ, ಬಟ್ ಸ್ಮಾಲ್ ಕ್ವಾಂಟಿಟಿಯಲ್ಲಿದೆ. ನಾನು ಯಾವಾಗ್ಲೂ ಹೇಳ್ತೀನಿ, ರಿಸ್ಕ್ ಜಾಸ್ತಿ ಇರುವಂತ ಕಡೆ ನಾನು ಹೆಚ್ಚು ಹೂಡಿಕೆ ಮಾಡೋದಿಲ್ಲ ಅಂತ. ಇದು ಒಂದು ರಿಸ್ಕಿ ಕಂಪನಿ. ಆದ್ರೂ ಯಾಕೆ ಹೂಡಿಕೆ ಮಾಡಿದೀನಿ ಸ್ವಲ್ಪ ಪ್ರಮಾಣದಲ್ಲಿ ಅಂತಂದ್ರೆ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿ. ಡೇಟಾ ಸೆಂಟರ್ ಸೆಟಪ್ ಮಾಡಬೇಕು ಅಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಬಿಲ್ಡ್ ಮಾಡುವಂತ ಕಂಪನಿ. ಆ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಅಂದ್ರೆ ಎಮರ್ಜಿಂಗ್ ಸೆಕ್ಟರ್ ಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಆ ಒಂದು ಕಾರಣಕ್ಕೆ ರೀಸೆಂಟ್ ಆಗಿ ಒಂದಷ್ಟು ಕ್ವಾಂಟಿಟಿಯನ್ನ ತಗೊಂಡಿದೆ. ಬಟ್ ಇತ್ತೀಚೆಗೆ ಒಳ್ಳೆ ರಿಕವರಿ ಕೂಡ ಆಗಿತ್ತು, ಬಟ್ ಸಸ್ಟೈನ್ ಆಗಿಲ್ಲ ಇವತ್ತು. ಎಸ್ಪೆಷಲಿ ಈ ಸುದ್ದಿ ಸ್ಟಾಕ್ ನ ಕೆಳಗಡೆ ತಗೊಂಡೋಗಿದೆ. ನಾನಂತೂ ಕಾದು ನೋಡ್ತೀನಿ ಕಂಪನಿ ಏನ್ ಕ್ಲಾರಿಫಿಕೇಶನ್ ಕೊಡುತ್ತೆ ಅನ್ನೋದನ್ನ.
ಆಮೇಲೆ ನೋಡ್ಬೇಕಾಗತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಆಫ್ಟರ್ ಕ್ಲಾರಿಫಿಕೇಶನ್ ಸ್ಟಾಕ್ ಅಲ್ಲಿ ಅಂತ. ಒಟ್ಟಿಗೆ ಆಫ್ಟರ್ 24 ಅವರ್ಸ್ ಇನ್ನು ಕ್ಲಾರಿಫಿಕೇಶನ್ ಬಂದಿಲ್ಲ. ಮೇ ಬಿ ಸೋಮವಾರ ಮಾರ್ಕೆಟ್ ಓಪನ್ ಆಗೋದಷ್ಟರಲ್ಲಿ ಬಂದ್ರು ಬರಬಹುದು. ಲೆಟ್ಸ್ ಸಿ. ಇನ್ನು ಅಮೆರಿಕದಿಂದ ಒಂದು ಸುದ್ದಿ ಇದೆ ನೋಡಬಹುದು. US ಇಂಪೋಸಸ್ ಸ್ಯಾಂಕ್ಷನ್ಸ್ ಆನ್ ಚೀನಾ ಬೇಸ್ಡ್ ಆಯಿಲ್ ರಿಫೈನರಿ 40 ಶಿಪ್ಪರ್ಸ್ ಓವರ್ ಇರಾನಿಯನ್ ಆಯಿಲ್. ಚೀನಾದ ಆಯಿಲ್ ರಿಫೈನರಿ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ಹಾಕಿದೆ. ಇದೇನು ಹೊಸದಲ್ಲ, ಭಾರತದ ಕೆಲವು ಆಯಿಲ್ ರಿಫೈನರೀಸ್ ಮೇಲೂ ಕೂಡ ಅಮೆರಿಕ ಸ್ಯಾಂಕ್ಷನ್ಸ್ ಅನ್ನು ಹಾಕಿದೆ. ಈಗ ಚೀನಾದ ಒಂದು ಕಂಪನಿಯ ಮೇಲೂ ಕೂಡ ಸ್ಯಾಂಕ್ಷನ್ಸ್ ಅನ್ನು ಹಾಕಿದೆ, ಇರಾನಿಯನ್ ಆಯಿಲ್ ತಗೊಳ್ತಿದೆ ಅಂತ ನೋಡಬಹುದು. ಎಂಗ್ಲಿ ಪೆಟ್ರೋಕೆಮಿಕಲ್ಸ್ ಫೆಸಿಲಿಟಿ ಇನ್ ದ ಪೋರ್ಟ್ ಸಿಟಿ ಆಫ್ ದಲಿಯಾನ್ ನೋಡಬಹುದು. 4 ಲಕ್ಷ ಬ್ಯಾರಲ್ಸ್ ಪರ್ ಡೇ ಪ್ರೋಸೆಸ್ ಮಾಡುವಂತ ಕೆಪಾಸಿಟಿ ಇರುವಂತ ದೊಡ್ಡ ಆಯಿಲ್ ರಿಫೈನರಿ. ಜೊತೆಗೆ ನೋಡಬಹುದು ಬಿಗ್ಗೆಸ್ಟ್ ಇಂಡಿಪೆಂಡೆಂಟ್ ರಿಫೈನರ್ಸ್ ಇನ್ ಚೀನಾ. ಇದರ ಮೇಲೆ ಸ್ಯಾಂಕ್ಷನ್ಸ್ ಅನ್ನು ಅಮೆರಿಕ ಹಾಕಿದೆ. ಇನ್ನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದ್ರೆ, ಇಂಡಿಯಾ ರೆಕಾರ್ಡ್ಸ್ ಫಸ್ಟ್ ವೀಕ್ಲಿ ಇನ್ಫ್ಲೋಸ್ ಇನ್ 7 ವೀಕ್ಸ್. ಭಾರತ ಮೊದಲ ವೀಕ್ಲಿ ಇನ್ಫ್ಲೋನ ನೋಡಿದೆ 7 ವಾರಗಳ ನಂತರ. ಅಂದ್ರೆ ಕಂಟಿನ್ಯೂಸ್ ಆಗಿ ಔಟ್ಫ್ಲೋನೇ ಹೋಗ್ತಾ ಇತ್ತು, ಬಟ್ ಕಳೆದ ವಾರದಲ್ಲಿ ಒಳ್ಳೆ ಇನ್ಫ್ಲೋ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಗ್ಲೋಬಲ್ ಲಿಕ್ವಿಡಿಟಿ ಕಂಡೀಷನ್ಸ್ ರಿಮೇನ್ ಸಪೋರ್ಟಿವ್. ಎಲಾರಾ ಕ್ಯಾಪಿಟಲ್ ಇದನ್ನ ರಿಪೋರ್ಟ್ ಮಾಡಿದೆ. ಕಮಾಡಿಟಿ ಹಾಗೂ ಈಕ್ವಿಟಿ ರಿಲೇಟೆಡ್ ಫಂಡ್ಸ್ ಗೆ ಇನ್ಫ್ಲೋ ಬಂದಿದೆ ಕಳೆದ ವಾರದಲ್ಲಿ. 19 ದಿನದ ನಂತರ ಇನ್ಫ್ಲೋ ಬರ್ತಾ ಇದೆ. ನೋಡಬಹುದು ETFs gained $220 million, long only funds lost $400 million. Global liquidity steady, US equity flows $10 to $22 billion weekly. $106 million ಇನ್ಫ್ಲೋ ಕಳೆದ ವಾರ ನಮ್ಮ ಮಾರ್ಕೆಟ್ ಗೆ ಬಂದಿದೆ. ಇನ್ನು ನಿನ್ನೆಯ ರಿಸಲ್ಟ್ ಗಳ ಕಡೆ ಬಂದ್ರೆ, ಸುಪ್ರೀಂ ಪೆಟ್ರೋಕೆಮ್ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೇಲ್ಸ್ ಅಲ್ಲಿ ನೋಡಬಹುದು ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ಬೋದು. ಆ ರೀತಿ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. 1265 ಕೋಟಿಯಿಂದ 1587 ಕೋಟಿಗೆ ಅಪ್ ಆಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಬಿಟ್ ಅಂಡ್ ನೆಟ್ ಪ್ರಾಫಿಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಬಟ್ ಸೇಲ್ಸ್ ಅಲ್ಲಿ ಮಾತ್ರ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಕ್ವಾರ್ಟರ್ಲಿ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಕ್ಯಾನ್ಫಿನ್ ಹೋಮ್ಸ್ ಇಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸಿಂಗಲ್ ಡಿಜಿಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕೂಡ ಸಿಂಗಲ್ ಡಿಜಿಟ್ ಗ್ರೋ ಆಗಿದೆ. ಕ್ವಾರ್ಟರ್ಲಿ ಅಂತೂ ಆಲ್ಮೋಸ್ಟ್ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಬೆಟರ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳ್ಬೋದು ಕ್ಯಾನ್ಫಿನ್ ಹೋಮ್ಸ್ ಅಲ್ಲಿ, ಎಸ್ಪೆಷಲಿ ನೆಟ್ ಪ್ರಾಫಿಟ್ ವೈಸ್. ಇನ್ನು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಇಲ್ಲಿ ನೋಡಬಹುದು ಡೀಸೆಂಟ್ ಗ್ರೋತ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೀಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಇಯರ್ಲಿ 17% ಗ್ರೋ ಆಗಿದೆ. ಕ್ವಾರ್ಟರ್ಲಿ ಜಸ್ಟ್ 1 crore ಅಪ್ ಆಗಿದೆ. ಬಟ್ ಪಾಸಿಟಿವ್ ಇದೆ, ಅದೇ ಒಳ್ಳೆ ಸುದ್ದಿ. ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಡೀಸೆಂಟ್ ನಂಬರ್ಸ್ ಅಂತ ಹೇಳ್ಬೋದು ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್. ಸೂಪರ್ ಡೂಪರ್ ಏನಲ್ಲ, ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಲೋದಾ ಡೆವಲಪರ್ಸ್ ಸೇಲ್ಸ್ ಅಲ್ಲಿ 12% ಇಯರ್ ಆನ್ ಇಯರ್ ರೈಸ್ ಆಗಿದೆ. ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಸ್ಲೈಟ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಡೌನ್ ಇದೆ. ಎಬಿಟ್ ಅಲ್ಲಿ 16% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಕೂಡ ಸ್ವಲ್ಪ ಗ್ರೋ ಆಗಿದೆ, ಬಟ್ ಸಿಂಗಲ್ ಡಿಜಿಟ್ ಅಲ್ಲಿ ಇದೆ ಗ್ರೋತ್. ಇನ್ನು L&T ಫೈನಾನ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ L&T ಫೈನಾನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ Q4 ಅಲ್ಲಿ. ನಂತರ MRPL ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ, ಹಾಗೆ ಕ್ವಾರ್ಟರ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 371 ಕೋಟಿಯಿಂದ ಬರೀ 17 ಕೋಟಿಗೆ ಇಳಿದೆ ಕಂಪನಿಯ ನೆಟ್ ಪ್ರಾಫಿಟ್. ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ನಂಬರ್ಸ್ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ನೋಡಿದೀವಿ, ಒಂದ್ಸಲ ನೋಡ್ಕೊಳ್ಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇದೆ. ಈಗಾಗಲೇ ಡೀಟೇಲ್ ವಿಡಿಯೋ ನಾನು ಕವರ್ ಮಾಡಿದೀನಿ. ಹಿಂದಿನ ವಿಡಿಯೋನಲ್ಲಿ ನೋಡಿ ಒಂದ್ಸಲ ಒಂದಷ್ಟು ವಿಷಯಗಳು ಗೊತ್ತಾಗುತ್ತೆ ರಿಲಯನ್ಸ್ ಇಂಡಸ್ಟ್ರೀಸ್ ನ ನಂಬರ್ಸ್ ಬಗ್ಗೆ. ಇನ್ನು ಬನ್ಸಾಲಿ ಇಂಜಿನಿಯರಿಂಗ್ ಇಲ್ಲೂ ಇಯರ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್. ಕ್ವಾರ್ಟರ್ಲಿ ಚೆನ್ನಾಗಪ್ಪ ಆಗಿದೆ. 101 ಕೋಟಿ ಇದ್ದಿದ್ದು 142 ಕೋಟಿಗೆ ಜಂಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಎಬಿಟ್ ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ಸೇಲ್ಸ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಒಳ್ಳೆ ಅಪ್ ಆಗಿದೆ. ನಂತರ DCB ಬ್ಯಾಂಕ್ ಡೀಸೆಂಟ್ ಗ್ರೋತ್ ಇದೆ. ಸಿಂಗಲ್ ಡಿಜಿಟಲ್ ಇದೆ, ಬಟ್ ಡೀಸೆಂಟ್ ಗ್ರೋತ್ ಇದೆ ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲೂ ಕೂಡ ಡೀಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ DCB ಬ್ಯಾಂಕ್ ಅಲ್ಲಿ. ಇನ್ನು ಶ್ರೀರಾಮ್ ಫೈನಾನ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಡ್ಜಸ್ಟ್ಮೆಂಟ್ ಏನ್ ಬಿಗ್ ಡಿಫರೆನ್ಸ್ ಮಾಡುವಂತದಲ್ಲ, ಬಟ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಶ್ರೀರಾಮ್ ಫೈನಾನ್ಸ್ ನ ನಂಬರ್ಸ್ ಕೂಡ ಚೆನ್ನಾಗಿದೆ. ನೋಡೋಣ ಸೋಮವಾರ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದಕ್ಕೆ ಅಂತ. ಇನ್ನು ಜನ್ಸಾರ್ ಟೆಕ್ನಾಲಜೀಸ್ ಕೂಡ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸಿಂಗಲ್ ಡಿಜಿಟ್ ಗ್ರೋತ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ. ಇಯರ್ಲಿ 11% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಪ್ ಆಗಿದೆ 23%. ಕ್ವಾರ್ಟರ್ಲಿ ಸ್ವಲ್ಪ ಫ್ಲಾಟಿಶ್ ಇದೆ, ಬಟ್ ಇಯರ್ಲಿ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ M&M ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ Q4 ಅಲ್ಲಿ.
ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು, ಜಸ್ಟ್ 3% ಗ್ರೋ ಆಗಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ ಕೂಡ ಸ್ವಲ್ಪ ಡೌನ್ ಇದೆ, ಹಂಗ್ ನೋಡಿದ್ರೆ ಇಂಪ್ರೂವ್ಮೆಂಟ್ ಏನಿಲ್ಲ, ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್. 2329 ಕೋಟಿ ಲಾಸ್ ಇದ್ದು 594 ಕೋಟಿ ಪ್ರಾಫಿಟ್ ಬಂದಿದೆ. ಹಿಂದಿನ ಕ್ವಾರ್ಟರ್ಲಿ ಬರೀ 128 ಕೋಟಿ ಇತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ರಾಘವ್ ಪ್ರಾಡಕ್ಟಿವಿಟಿ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿದೆ. ಇಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಅಪ್ ಆಗಿದೆ, ಎಬಿಟ್ ಅಲ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಇನ್ನು ಹಿಂದೂಸ್ತಾನ್ ಜಿಂಕ್ ಪರ್ಫಾರ್ಮೆನ್ಸ್ ನೋಡಬಹುದು, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ, ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಸಾಲಿಡ್ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳ್ಬಹುದು ಹಿಂದೂಸ್ತಾನ್ ಜಿಂಕ್ Q4 ಅಲ್ಲಿ. ನಂತರ ಅತುಲ್ ಲಿಮಿಟೆಡ್, ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅದಾನಿ ಗ್ರೀನ್ ಕೂಡ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅದಾನಿ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಅಲ್ಲೂ ಕೂಡ. ನಂತರ ಆನಿಕ್ಸ್ ಸೋಲಾರ್, ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು, ಸಾಲಿಡ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಸಿಗೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಹೀಗೆ 10 ಹಲವು ವಿಷಯವನ್ನು ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.